ಆಯ್ತಾಯ್ತು ತುಂಗ, ಬರ್ತೀನಿ. ಒಂದು 10-15 ನಿಮಿಷ ಮನೇಲೇ ಇರ್ತೀನಂತ. ಏನು ನೀ ರೆಡಿಯಾಗಿ, ಮತ್ತೆ ನಾ ಬಂದಿಂದ ರೆಡಿ ಹಾಕೊಂತ ನಿಂದ್ರಾಕ್ ಹೋಗ್ಬೇಡ, ಮತ್ತೆ ನನಗೆ ಲೇಟ್ ಆಕೈತಿ. ಅದಕ್ಕೆ ಏನು ಪಟ ರೆಡಿಯಾಗಿ. ಸರಿ ಆತಾತು, ನಾ ರೆಡಿ ಆಗಿರ್ತೀನಿ, ಪಟ್ನ ಬಂದ್ಬಿಡ್ರಿ. ಶಾನ್ ಬಾಬ್ರೆ, ಒಂದು 5000 ರೂಪೀಸ್ ಕ್ಯಾಶ್ ಬೇಕಾಗಿತ್ತು ರೀ. ನಾ ಸೈ ಮಾಡ್ತೇನೆ, ನೀವು ಕ್ಯಾಶ್ ಕೊಡ್ರಿ. ಸರ್ ಹಿಂಗೆ ಹೇಳ್ತೀನಿ ಅಂತ ಏನು ತಪ್ಪಿಕೊಳಕ್ಕೆ ಹೋಗ್ಬೇಡ್ರಿ. ಸರ್ಗೆ ಒಂದು ಮಾತು ಹೇಳಿರಿ 5000 ರೂಪೀಸ್ ಇಸ್ಕೊತೀನಿ ಅಂತ. ಸರ್ ಯಾಕೆ ಹೇಳ್ಬೇಕು? ನೀವೇ ಕ್ಯಾಶಿಯರ್. ಇಷ್ಟಕ್ಕೂ ನಾನೇನು ಬೇರೆ ಯಾರು ಅಲ್ಲಲ್ಲ, ನಾನು ಇಷ್ಟಕ್ಕೂ ಸೈ ಮಾಡ್ತೀನಿ ಅಂತ ಹೇಳತ್ತೀನಲ್ಲ. 5000 ರೂಪೀಸ್ ಕೊಡಿ. ಸರ್ ಏನು ತಪ್ಪಿಕೊಳಕ್ಕೆ ಹೋಗ್ಬೇಡ್ರಿ. ಸರ್ಗೆ ಒಂದೇ ಒಂದು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಬಿಡ್ತೀನಿ. ಅಂದರೆ ಅವರು ಹೇಳಿದ್ದಾರೆ, ಯಾಕಂದರೆ ಕ್ಯಾಶ್ ಕೊಡೋದಕ್ಕಿಂತ ಮುಂಚೆ ನಮ್ಮ ಹಳೆಯಂದ್ರಿಗೆ ಏನಾದರೂ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ಸರ್, ನಿಮಗೆ ಅಷ್ಟೇ ಅಂತಲ್ಲ ಸರ್, ಯಾರಿಗೆ ಈ ಕ್ಯಾಶ್ ಬೇಕಾದರೂ ಕೊಡಬೇಕಾದ್ರೂ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೆ ಸರ್. ಅಲ್ರಿ, ನಿಮ್ಮ ಹತ್ರ ಕ್ಯಾಶ್ ಅಡ್ವಾನ್ಸ್ ಯಾರು ಜಾಸ್ತಿ ತಗೋತಾರ? ಈಗ ಹೆಚ್ಚು ನಾನು ಮತ್ತೆ ಬೇರೆ ಯಾರಿಗಾದ್ರೂ ಸ್ಯಾಲ್ರಿ ಕೊಡೋದಿದ್ರೆ ಅದೆಲ್ಲ ಈ ಕಂಪ್ನಿನೇ ನೋಡ್ಕೊಳ್ಳುತ್ತೆ. ಅಲ್ಲ, ನಾನು ಕೇಳಿದ್ರು ಹಾಗೆ ಹೇಳಿದಾರ. ಹಾಂ ಹೌದು ಸರ್, ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಸರಿ, ಒಂದೇ ಒಂದು ಕಾಲ್ ಮಾಡ್ತೀನಿ. ಹಲೋ, ಹಾಂ ಹೇಳ್ರಿ ಸರ್. ಮುರಳಿ ಸರ್ ಅವರು 5000 ರೂಪೀಸ್ ಅಡ್ವಾನ್ಸ್ ಕೇಳ್ತಾ ಇದ್ರು, ಕೊಡಬೇಕಾ? ಹಾಂ ಆಯಿತು, ಕೊಟ್ಟು ಕಳಿಸಿ. 5000 ಕೇಳಿದಾರಾ? ಸರಿ, ಕರೆಕ್ಟಾಗಿ ಸೈನ್ ಮಾಡಿಸ್ಕೊಂಡು ಕೊಟ್ಟು ಕಳಿಸಿ. ಹ್ಞೂ ಆಯಿತು ಸರ್, ಆಯಿತು ಸರ್. ಸಾಹೇಬ್ರು ಕೊಡಕ್ಕೆ ಹೇಳಿದ್ದಾರೆ, ಕೊಡ್ತೀನಿ ರೀ. ಬೇಡ ಬೇಡ, 5000 ಎಲ್ಲ ಏನು ಕ್ಯಾಶ್ ಬೇಕಾಗಿಲ್ಲ ಬಿಡಿ. ಸರ್ ಹೋಗ್ಬಿಟ್ರಾ? ಆಯ್ತು ಬಿಡಿ, ನಮ್ಗೆ ಯಾಕೆ ಬೇಕು ದೊಡ್ಡ ದೊಡ್ಡವ್ರ ವಿಚಾರ. ತುಂಗಾ ತುಂಗಾ ಕಾಳ್ಯಾರ ಯಾಕಂದ್ರಿ ಚಾ ಮಾಡ್ಕೊಂಡ್ ಬರ್ಲೇನ್ರಿ? ಅತ್ತಿಯವ್ರೆ, ನನಗೆ ಪದೇ ಪದೇ ಚಾ ಕುಡಿ ಅಭ್ಯಾಸ ಇಲ್ಲ ರೀ. 1000 ಸಲ ಹೇಳ್ತೀನಿ ನಾನು ನಿಮ್ಗೆ, ಮತ್ತೆ ಅದನ್ನೇ ಕೇಳ್ತೀರಿ ನೀವು. ನಾನು ಆಫೀಸ್ನ ಆಲ್ರೆಡಿ ಕುಡ್ದೀನಿ, ಸ್ವಲ್ಪ ತಡ್ರಿ. ತುಂಗಾ ಇಲ್ಲದಳ? ಹಾ, ಯಾಕೆ ಏನಾಯ್ತು ಮುರಳಿ? ಹಾ ಹೌದು, ನೀವು ಕೆಳಗಡೆ ಬಂದು ಫೋನ್ ಮಾಡ್ತೀನಿ ಇದ್ರಲ್ಲ, ನಾ ರೆಡಿ ಆಗಿ ಕಾಯಕತ್ತೇನಿ ಇಲ್ಲ. ಎಲ್ಲೂ ಹೋಗಂಗಿಲ್ಲ. ಏನು ನಾನು ಸ್ವಂತವಾಗಿ ದುಡ್ದು ರೊಕ್ಕ ಸಂಪಾದನೆ ಮಾಡಿ ನನ್ನ ರೊಕ್ಕ ನಾನು ಕರ್ಕೊಂಡು ಹೋಗ್ತೀನಿ, ಅವತ್ತು ಬರುವಂತಿ. ಅಲ್ಲ, ಇವತ್ತು ಎಷ್ಟು ಅವಮಾನ ಆತ್ ಗೊತ್ತ ನನಗೆ ಆಫೀಸ್ನಾಗ. ಯಾಕೆ ಏನಾಯ್ತು? ಜಸ್ಟ್ ಬರೀ 5000ಗೋಸ್ಕರ ಇವತ್ತು ನಾನೊಬ್ಬ ಕ್ಯಾಶಿಯರ್ ಜೊತೆ ಒಂದು ಮಾತು ಕೇಳಿದೆ. ಅಲ್ಲ, ಏನೋ ನಿಮ್ಮ ಅಪ್ಪಾಜಿಯವ್ರು ಹೇಳಿದಾರಂತ, ಮಾವರ್ ಯಾರಿಗೂ ಅಡ್ವಾನ್ಸ್ ಕೊಡಕ್ಕೆ ಹೋಗ್ಬೇಡ್ರಿ, ಯಾರಿಗೆ ಕೊಟ್ರು ನನಗೆ ಇನ್ಫಾರ್ಮ್ ಮಾಡಿ ಕೊಡ್ರಿ ಅಂತ. ಅವ್ರು ಹೇಳಿದ್ದೇನು ತಪ್ಪಲ್ಲ, ಇವರು ಕೇಳಿದ್ದು ಏನು ತಪ್ಪಲ್ಲ. ಆದ್ರೆ ನನಗೂ ನಮ್ಮ ಹಳ್ಯಾರು ಕೇಳಿದ್ರೆ ರೊಕ್ಕ ಕೊಟ್ಟು ಕಳಿಸ್ರಿ ಅಂತ ಹೇಳ್ಬೋದಿತ್ತು. ಆದ್ರೆ ನನಗೂ ಇವ್ರು ಫೋನ್ ಮಾಡಿ ಇವ್ರು ಕೊಡೋ ಅಂದಮೇಲೆ ನಾನು ಕ್ಯಾಶ್ ತಗೊಳ್ಳೋದು ನಂಗೆ ಇದೆಲ್ಲ ಇಷ್ಟ ಇಲ್ಲ ತುಂಗ. ನಾನು ನನ್ನ ಸ್ಯಾಲ್ರಿ ಒಳಗೆ ಜೀವನ ಮಾಡ್ಬೇಕಂತಿದ್ದವನು. ಏನು ಮನಿ ಹಳೆ ಅಂದ ಮಾತ್ರಕ್ಕೆ ಎಲ್ಲ ಜಿತದಾಳಾಗಿ ಬಿದ್ದಿರಕ್ಕಾಗಲ್ಲ. ನಾನು ನಿಮ್ಮ ಬಿಸ್ನೆಸ್ ಎಲ್ಲ ನೋಡ್ಕೊಳಕ್ಕಾಗಲ್ಲ ತುಂಗ. ನನಗೆ 1 ರೂಪಾಯಿಗೂ ಕೈ ಚಾಚೋದಂದ್ರೆ ಇದು ನಂಗೆ ಇಷ್ಟ ಆಗಂಗಿಲ್ಲ. ನಾನು ನನ್ನ ಸ್ವಂತ ಬಿಸ್ನೆಸ್ ಏನಿದೆಯೋ, ನಂದೇನು ಪ್ರೊಫೆಷನಲ್ ಐತೋ, ಸ್ಯಾಲ್ರಿ ಬರೋತರ ನಾ ಅದನ್ನ ಮಾಡ್ಕೋತೀನಿ, ನನ್ನ ದುಡ್ಮಿ ನಾ ಮಾಡ್ಕೋತೀನಿ. ಏನು ಯಾಕಂದ್ರೆ ಇನ್ನೊಬ್ಬರ ಹತ್ರ ನಾನು ನನ್ನ ಹೆಂಡ್ತಿನ, ನಿನ್ನನ್ನು ಒಂದು ಪಿಕ್ಚರಿಗೆ ನೀನೇ ಅಲ್ಲ ಕ್ರಾಂತಿ ಪಿಕ್ಚರ್ ನೋಡ್ತೀನಿ ಅಂತ ಹೇಳಿದ್ದೆ, ನಿನ್ನ ಕರ್ಕೊಂಡು ಹೋಗಕ್ಕೆ ನಾನು ಇವ್ರ ಹತ್ರ ಕೈ ಬಿಡ್ಬೇಕಾ? ಯಾರ ಯಾಕ್ರಿ ಹೇಳ್ಯಾರ? ಏನಾರು ರೊಕ್ಕ ಕೊಡಕ್ಕೆ ಹೋದ್ರೆ ಬ್ಯಾಡ ಅಂತ ಬಿಟ್ಟು ಬಂದ್ರಿ ಅಂತಲ್ಲ. ಬ್ಯಾಡ್ರಿ ಮಾವರ, ಈ ರೀತಿ ಕೈ ಚಾಚಿ ಇಸ್ಕೊಳ್ಳೋದೆಲ್ಲ ನಂಗೆ ಇಷ್ಟ ಆಗಂಗಿಲ್ರಿ. ಏನ್ರಿ ಅದಕ್ಕಂತ ನಾನು ರಿಲೇಷನ್ ಮನೆ ಸತಿಗೆ ಬೆಳಿಲಾರ್ದಂಗೆ ಸ್ವಂತವಾಗಿ ನಾನು ಸಪ್ರೇಟಾಗಿ ಇದ್ದು ಓದಿ ಒಂದೇನೋ ಸಾಧನೆ ಮಾಡ್ಬೇಕಂತ ಬೇರೆ ಇದ್ದವ್ ನಾನು. ಅಂಥದ್ದು ಈಗ ನಾನು ಕೈ ಚಾಚ್ಕೊಂಡಿಲ್ಲ ಅಂದ್ರೆ ನನಗೆ ಆಗಂಗಿಲ್ರಿ. ಅಲ್ರಿ, ಇಷ್ಟಕ್ಕೂ ನಿಮ್ಮ ಮಗಳೇ ಕ್ರಾಂತಿ ಪಿಕ್ಚರ್ ನೋಡ್ತೇನೆ ಹೊರ ಕರ್ಕೊಂಡು ಹೋಗಂದಿದ್ದಕ್ಕೆ ನಾನು ರೊಕ್ಕ ಕೇಳಿದ್ದು. ನಾನು ನಿಮ್ಮ ಕಂಪ್ನಿ ಒಳಗೆ ಬರೋಬ್ಬರಿ 2 ತಿಂಗಳಿಂದ 3 ತಿಂಗಳು ಆಗಿ ಬಂತೀಗ ಕೆಲಸ ಮಾಡಕ್ಕೆ ಶುರು ಮಾಡಿ. ನಾವೇನು ಸ್ಯಾಲ್ರಿ ತೊಗೊಂಡೇನೆ? ಏನು ತೊಗೊಂಡೇನಿ? ಏನೂ ಇಲ್ಲ. ಇಷ್ಟಕ್ಕೂ ನಾನೇನು 5 ಲಕ್ಷ ರೂಪಾಯಿ ಕೇಳಿದ್ನೆ ಇನ್ಫಾರ್ಮ್ ಮಾಡಿ ಕೊಡ್ಬೇಕನ್ನಕ್ಕೆ. ಬರೀ 5000 ರೂಪೀಸ್ ನಾನು ಸ್ಯಾಲ್ರಿ ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಸೇವಿಂಗ್ಸ್ ಮಾಡಿರ್ತಿದ್ದೆ ನಾನು. ಅಲ್ಲ, ಆಫೀಸಲ್ಲಿ ರೂಲ್ಸ್ ಎಲ್ರಿಗೂ ಒಂದೇ ಹೇಳ್ಯಾರ ಏನ್ರಿ? ಅವ್ರು ಈಗ ನಾ ಹಂಗೆ ಸುಮ್ಮನೆ ಕ್ಯಾಶ್ ಕೊಟ್ಟು ಕಳಿಸ್ಬಿಡ್ರಿ ಅಂತ ಹೇಳಕತ್ತೈತಿ? ಹೇಳಕ್ಕಾಗಂಗಿಲ್ಲ. ಯಾಕೆ ಆಗಂಗಿಲ್ರಿ ಮಾವರೇ? ಅಲ್ರಿ, ನೀವು ಯಾರು ಹೆಂಗಾರ ಯಾಕೆ ರೂಲ್ಸ್ ಹೇಳುವಲ್ರಕ್ಕ? ಆದ್ರೆ ನಮ್ಮ ಹಳ್ಯಾರು ಬಂದ್ರೆ ಅವ್ರು ಎದಕ್ಕಾರ ಕ್ಯಾಶ್ ಕೇಳಿದ್ರೆ ಕೊಟ್ಟು ಕಳಿಸ್ರಿ, ಆಮೇಲೆ ನನಗೆ ಇನ್ಫಾರ್ಮ್ ಮಾಡ್ರಿ. ಇಲ್ಲ ನಾನು ಹೋದ್ಮೇಲೆ ಅವ್ರು ನಿಮ್ಗೆ ಫೋನ್ ಮಾಡ್ಬೋದಿತ್ತು, ಆಮೇಲೆ ನೀವು ವಿಚಾರಿಸ್ಬೋದಿತ್ತು. ನನ್ನ ಎದುರಿಗೆ ವಿಚಾರಿಸಿ ನನಗೆ ಕೊಡೋದ್ಮೇಲೆ ನೀವು ಕ್ಯಾಶ್ ಕೊಟ್ರೆ ನನಗೆ ಹೆಂಗೆ ಅದು ಇಸ್ಕೊಳಕ್ಕೆ ಅನ್ಸಕೈತಿ? ನನಗೆ ಆ ರೀತಿ ಎಲ್ಲ ಕೈ ಚಚ್ಕೊಂಡ್ರೆ ನಿಲ್ಲೋದು ನನಗೆ ಇಷ್ಟ ಆಗಂಗಿಲ್ರಿ ಮಾವರ. ಅಲ್ರಿ, ನಾನು ಎಲ್ಲರೂ ಬೇರೆ ಇದೇ ಕೆಲಸನ ಬೇರೆ ಕಡೆ ಹೋಗಿದ್ರೆ ನಂಗೆ ಸ್ಯಾಲ್ರಿ ಬರ್ತಿತ್ತು ರೀ ತಿಂಗಳ. ನಾನು ಯಾಕೆ ಇನ್ನೊಬ್ರ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬರ್ತಿತ್ತು? ನೋಡ್ರಿ ಮಾವರ, ಮನಿ ಹಳೆ ಅನ್ ಮಾತ್ರಕ್ಕೆ ಈ ಥರ ಎಲ್ಲ ನಡ್ಕೊಳ್ಳೋದು ಸರಿ ಅಲ್ರಿ. ಇಷ್ಟಕ್ಕೂ ನಾನೇನು ಬರೀ 5000 ರೂಪಾಯಿ ಕೊಡ್ರಿ ಅಂತ ಕೇಳಿಲ್ರಿ. ವೋಚರ್ ಮೇಲೆ ಸೈನ್ ಮಾಡ್ತೀನಿ ನಾನು 5000 ರೂಪಾಯಿ ತೊಗೊಂಡೇನೆ ಅಂತಂದೇಳಿ ಅಂತ ಹೇಳೇನೆ ನಾನು ರೊಕ್ಕ ಕೇಳಿದ್ದೆ. ಆದ್ರೆ ನಿಮಗೆ ಅದನ್ನ ಇನ್ಫಾರ್ಮ್ ಮಾಡಿ ನೀವು ಕೊಡೋ ಅಂದ ಮೇಲೆ ಕೊಡೋದು ಅಂತಂದ್ರೆ ಯಾಕೋ ನಂಗೆ ಒಂಥರ ಅನಿಸ್ತ್ರಿ ಮಾವ್ರ. ಅದಕ್ಕೆ ನಾನು ಏನು ಹೇಳ್ತೀನಿ, ನಾಳೆಯಿಂದ ನಾನು ನಿಮ್ಮ ಆಫೀಸಿಗೆ ಬರಲ್ರಿ ಮಾವ್ರ. ನನಗೂ ಗೊತ್ತ್ರಿ ಮಾವರ, ಆಫೀಸ್ನಾಗ ಲೆಕ್ಕಪತ್ರದೊಳಗೆ ಕರೆಕ್ಟಾಗಿರ್ಬೇಕು. ಪ್ರತಿಯೊಂದು ಕ್ಯಾಶ್ ಎಲ್ಲಿ ಹೋತು ಎಲ್ಲಿ ಬಂತು ಎಲ್ಲದಕ್ಕೂ ಲೆಕ್ಕ ಇರಬೇಕು, ಯಾರು ಇಸ್ಕೊಂಡ್ರು ಅನ್ನೋದು ಗೊತ್ತಿರಬೇಕು. ಆ ಕಾರಣಕ್ಕೆ ಹೇಳ್ತೀರಿ ಅಂತೇಳಿ ಅದಕ್ಕೆ ನಾನು ವೋಚರ್ ಮೇಲೆ ಸೈನ್ ಮಾಡಿ ತೊಗೊಂತೀನಿ ಅಂತ ಹೇಳಿದ್ದು. ಆದ್ರೆ ಇದು ಯಾಕೆ ನಂಗೆ ಸರಿ ಅನಿಸ್ತಿಲ್ಲ ರೀ ಮಾವರ. ಪದೇ ಪದೇ ನಂಗೂ ಅದನ್ನ ಹೇಳೋದು, ನೀವು ಅದನ್ನ ಕೇಳೋದು ನಂಗೆ ಇಷ್ಟ ಆಗುವಂತ. ನನಗೆ ನನ್ನ ಪ್ರೊಫೆಷನಲ್ಲಿ ಬೇರೆ ಐತ್ರಿ, ನಂದೊಂದು ಗುರಿನ ಬೇರೆ ಇತ್ತು. ಆದ್ರೂ ಅದನ್ನ ಬಿಟ್ಟು ನಾ ಇದನ್ನ ಮಾಡಕತ್ತಿದ್ದೆ. ಯಾಕೆ ಇದು ಸರಿ ಅನ್ಸಲ್ದ. ನಾಳೆಯಿಂದ ನಾನು ಆಫೀಸಿಗೆ ಬರಲ್ರಿ ಮಾವರ. ಅಲ್ರಿ, ನಿಮ್ ತಲೆಗೆ ಏನ್ ಬುದ್ಧಿ ಐತನೇ ಇಲ್ಲ? ಮನಿ ಹಳ್ಯಾಗೂ ಹೊರಗಿನ ಮಂದಿಗೂ ಒಂದ ಅನ್ರಿ? ಮನಿ ಹಳ್ಯಾರ ರೊಕ್ಕ ಕೇಳಿದ್ರೆ ಹಿಂಗ ಅವ ಫೋನ್ ಹಚ್ಚಿ ಅವ್ರ ಮುಂದೆ ನಮ್ಮ ಹಳ್ಯಾರ ಮರ್ಯಾದಿ ನಾವ ತಗದಂಗ ಆಗಲ್ಲ. ಮೊದಲು ರೊಕ್ಕ ಕೊಟ್ಟು ಕಳಿಸ್ರಿ ಅವ್ರಿಗೆ, ಆಮೇಲೆ ನಮ್ಗೆ ಹೇಳುವಂತೀರಿ ಅಂತ ಹೇಳಕ್ ಬರಂಗಿಲ್ಲನ? ಇಷ್ಟಕ್ಕೆ ಅವ್ರೇನ್ ಕಳ್ತನ ಮಾಡ್ಬೇಕಾಗೈತಿ? ಏನ್ ಯಾರಿಗಾರ ತಗೊಂಡೋಗಿ ಕೊಡ್ಬೇಕಾಗೈತೆ? ಏನ ಮಗಳು ಹಳ್ಯಾ ಹೊರಗೆ ಹೊಂಟಾರ, ಒಂದ್ ಮಾತು ಏನೋ ರೊಕ್ಕ ತಗೊಂಡ್ ಹೊಂಟಾರ. ನೀವು ಇದೆಲ್ಲ ಮಾಡಿದ್ ಸರಿ ಅಲ್ಲ ನೋಡ್ರಿ. ಏಯ್, ನೀ ಹೇಳಕ್ ಬರಬೇಡ. ಆಫೀಸ್ ವ್ಯವಹಾರದಾಗ ನಾ ಹೆಂಗಿರ್ಬೇಕು ನಾ ಇರೋದು ಕರೆಕ್ಟಾಗಿ ಐತಿ. ಇದಕ್ಕೆ ಇವ್ರು ತಪ್ಪು ತಿಳ್ಕೊಂಡ್ರೆ ನಾ ಏನು ಮಾಡೋಕ್ಕಾಗಿಲ್ಲ. ಬೇಡ್ರಿ ಮಾವ್ರ, ಇದು ಯಾಕೆ ನಂಗೆ ಆಫೀಸಿಗೆ ಬರಕ್ಕೆ ಸರಿ ಅನ್ಸೋದ್ರಿ, ನಾ ಬರೋದಿಲ್ರಿ. ಅಪ್ಪ, ಅವ್ರು ಸಿಟ್ ಮಾಡ್ಕೊಂಡ್ರು ನೋಡಲ್ಲ. ಸುಮ್ಮನಿರುವ, ಯಾವಾರ ಜ್ಞಾನ ನಿನಗೆ ಗೊತ್ತಾಗೋದಿಲ್ಲ. ಏನ ಹಂಗೆ ಸಿಕ್ಕಂಗೆ ಕೈಯಾಗ ರೊಕ್ಕ ಸಿಗಬಾರ್ದು. ಅಲ್ಲಪ್ಪ, ಅವ್ರೇನ್ ಇಸ್ಪೀಟ್ ಆಡಕ್ ಹೋಗಾರನೆ, ಜೂಜ್ ಆಡಕ್ ಹೋಗಾರನೆ? ನಾನು ಅವ್ರಿಗೆ ಕ್ಯಾಶ್ ತಗೊಂಡ್ ಬಾ ಹಿಂಗ್ ಹೋಗೋಣ ಅಂತ ಹೇಳಿದ್ದೆ. ಪಾಪ ಅವ್ರು ಅದಕ್ಕೆ ಕೇಳಿದ್ರ, ನೀನ್ ನೋಡಿದ್ರೆ ಹಿಂಗ ನಡ್ಕೊಳ್ಳೋದು.
ಹಂಗಿದ್ದಿದ್ರೆ ನೀನೇ ತೊಗೊಂಡು ಬರ್ಬೋದಿತ್ತಲ್ಲ, ಅವ್ರಿಗೆ ಯಾಕೆ ಹೇಳಿದಿ? ನನಗೆ ಯಾಕೆ ಹೇಳಿದ್ರಿ ಅಂತಂದ್ರೆ, ಅಲ್ಲ ಯಾಕ್ರಿ ಮಾವರ ನಾ ತೊಗೊಂಡೋದ್ರೆ ಎಲ್ಲಾರ ತೊಗೊಂಡು ಓಡೋಗ್ತೇನೆ. ಇದಕ್ಕೆ ನೋಡ್ರಿ ಮಾವರ ನನಗೆ ಯಾಕೆ ಮನಸ್ಸು ಬರ್ವಲ್ತ್ರಿ. ಅದಕ್ಕೆ ನನ್ನ ಪ್ರೊಫೆಷನಲ್ ಕೆಲ್ಸಕ್ಕೆ ನಾ ಹೋಗ್ತೀನಿ. ತುಂಗ ನಿನ್ ಕೂಟ ಒಂದು ಸ್ವಲ್ಪ ಮಾತಾಡ್ಬೇಕು ಬಾ. ಯಪ್ಪ ನಾನು ಬಂದ್ ನಾಲ್ಕೈದು ದಿನದ ಮ್ಯಾಗ ಆತು. ಹಂಗಾರೆ ನಾವು ಟೂರ್ ಕಡೆ ಹೋಗಿ ಬರ್ತೇನಪ್ಪ. ಏನು ಯಾಕಂದ್ರೆ ಮತ್ತೆ ಅಲ್ಲಿ ಊರಾಗ ಏನಾತ ಏನೋ ನಿಮ್ಮ ಅಪ್ಪ ಒಬ್ಬನ ಅದ ಮನ್ಯಾಗ. ಹಂಗ ಇಲ್ಲೇ ಕುಂತ್ರ ನಡೆಯಂಗಿಲ್ಲ. ಅಲ್ಲಿ ಹೊಲ ಮನ್ಯಾಗ ಅಲ್ಲಿ ಆಕಳ ದನ ಕರ ನೋಡ್ಕೋಬೇಕು, ಹೊಲ ಕಡೆ ಹೋಗ್ಬೇಕು, ಮನಿ ಕೆಲಸ ಇಷ್ಟೊತ್ತಿಗೆ ಎಲ್ಲ ಧೂಳು ದುಮ್ಮಿಕ್ಕಿರ್ತೈತಿ. ಏನ್ ಗಂಡ್ಮಕ್ಳು ಏನ್ ಮಾಡ್ತಾರಪ್ಪ, ಹೌದಿಲ್ಲ? ಅದಕ್ಕೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಂದು ನಿಮ್ಮ ಅಪ್ಪಂದು ಊಟಕ್ಕೆ ಚಿಂತೆ ನನಗೆ. ಹೋಟೆಲ್ನಾಗ ತಿಂದು ಆರೋಗ್ಯ ಎದಕ್ಕೆ ಬರ್ತೈತೆಪ್ಪ? ಮೊದ್ಲು ಅವ್ರಿಗೆ ಹೋಟೆಲ್ ಅಡಿಗೆ ರುಚಿ ಹತ್ತುದಿಲ್ಲ. ಸುಮ್ಮನೆ ಏನು ಸಂಕಟಕ್ಕೆ ನಾ ಇಲ್ಲಿ ಬಂದೇನೆ ಅಂತ ತಿನ್ನಾಕತ್ತಿರ್ಬೇಕಾ? ಅವ್ರಿಗೆ ಗಿರ್ಜಕ್ಕ ಸಂತಾವ್ ಕೊಟ್ಟು ಕಳ್ಸ್ತಾನೆ ಅಂದಿದ್ರು ಕರೆ. ಅದೇ ಏನ್ ಮಂದಿ ಮ್ಯಾಗ ಪಾಪ ಅವ್ರಿಗೆ ಅವ್ರ ಕೆಲಸ ರಗಡೆ ಆಗಿರ್ತೈತಿ, ಮತ್ತೆ ಇಲ್ಲಿ ಕೊಟ್ಟು ಕಳ್ಸೋಣಕ್ಕೆ, ಹೌದಿಲ್ಲ? ಬೇಡ ನಾ ಹೋಗ್ಬಿಡ್ತೇನೆ ತೋರಪ್ಪ. 4-5 ದಿನದ ಮ್ಯಾಗ ಆತ್ ಬಂದ. ಯವ್ವ ಖರೇನು ಎಂತ ಮಸ್ತ್ ಅಡಿಗೆ ಮಾಡಿವೆ. ಇವನ್ 4-5 ದಿನದಾಗ ಎಷ್ಟು ರುಚಿ ಅಡಿಗೆ ಊಟ ಮಾಡಿದೆ. ಆಮೇಲೆ ಆ ಚಟ್ನಿ ಪುಡಿಗಳು ಅವು ಏನೇನೋ ಮಾಡಿಟ್ಟಿಲ್ಲ ಖರ್ಚಿಕಾಯಿ, ಯವ್ವ ಅದನ್ನ ರುಚಿ ಯವ್ವ ಖಂಡಬಿಟ್ಟು. ನಿಮ್ಮ ಸೊಸಿಗಂತೂ ಭಾಳ ಇಷ್ಟ ಆಗ್ಯಾವ ಅವು. ಬರೀ ಹೊರಗೆ ಊಟ ಮಾಡ್ಕೊಂಡ್ ಬರ್ತಿದ್ವಿ. ಅವೇನ ಅಕ್ಷಿ ಹಿಂಡಿ, ಶೇಂಗಾ ಹಿಂಡಿ, ಅವು ಇವು ಪುಟಾಣಿ ಚಟ್ನಿ ಅವೆಲ್ಲ ಮಾಡಿಟ್ಟಿಯಲ್ಲ, ಅವು ಇರೋದಕ್ಕೆ ಬರೀ ಒಂದು ಮೊಸರು ಪಾಕಿಟ್, ಒಂದೆರಡು ರೊಟ್ಟಿ, ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಟ್ರೆ ಬೇಕಾದಂಗೆ ಮನೆ ಒಳಗೆ ಬಂದು ಊಟ ಮಾಡೋಂಗಾಗೈತೆ ನೋಡುವ. ಈಗಂತೂ ಚಿಂತಿಲ್ದಂಗೆ ಆಗ್ಬಿಟ್ಟೈತಿ ನಿಜ. ಭಾರಿ ರುಚಿಯಾಗಿತ್ತೇವ ಅಡಿಗೆ. ಮತ್ತೆ ಹಂಗೇನ್ರ ಅಲ್ಲಿ ಊರಾಗ ಮಾಡಿದೆ ಅಂದ್ರೆ ಒಂದು ಫೋನಿಗೆ ಹಚ್ಬೇವ, ನಾವು ಅಲ್ಲೇ ಬಂದು ತೊಗೊಂಬರ್ತೀವಿ, ಕಾರ್ ತೊಗೊಂಬಂದು. ಅಯ್ಯೋ ನೀ ಇಟ್ಟು ಹೇಳಿದಲ್ಲ, ನನಗೂ ತಲೆಯಾಗ ಬಂದಿದ್ದಿಲ್ಲಪ್ಪ. ಅದು ಮೊನ್ನೆ ಶಾಂತವ್ ನಂದಿದ್ದು ಹಿಂಗೆ ಮಾಡಂತೇಳಿ. ಆಮೇಲೆ ನನಗೂ ಇರತ್ತೆ ಅಲ್ಲಿ ಊರಾಗ ಏನು ಮಾಡ್ತೀನಿ, ಹೋಗಿ ಹೆಂಗಸರು ಕರ್ಕೊಂಡು ನನ್ನ 2-3 ಕರ್ಕೊಂಡು ಒಸಿಲ್ ಕೊಟ್ಟು ಕಳ್ಸಕ್ಕಂತ ಹುರಕ್ಕಿ, ಹೋಳಿಗೆ, ಕರ್ಚಿಕಾಯಿ, ಉಂಡಿ ಅವೆಲ್ಲ ಮಾಡ್ತೀನಿ. ಏನ ಮಾಡಿ ನಾ ಫೋನ್ ಹಚ್ತೇನಂತ ಬರುವಂತಿ. ಬಂದು ಒಸು ಕೂಡ ತೊಗೊಂಡಿತ್ತ ಬರುವಂತಿ ಏನು? ಹಂಗೆ ಮಾಡ್ರಿ ಏನು. ಅಲ್ಲ ಆದ್ರೂ ಇನ್ನೊಂದು 4 ದಿನ ಇದ್ದಿದ್ರೆ ಚಲೋ ಆಕಿತ್ವಾ. ಯಪ್ಪ ಒಲ್ಲೆಪ್ಪ, ಮನ್ಯಾಗ ಅಲ್ಲೇ 4 ಮಂದಿ ಕೂತ್ ಮಾತಾಡ್ಕೊಂತಿದ್ದೆ ನಾನು. ನೀನು ಆಫೀಸ್ಗೆ ಹೋಗ್ಬಿಡ್ತಿ, ಈಕಿನೂ ಹೋಗ್ಬಿಡ್ತಾಳ. ಮನ್ಯಾಗ ಒಂಟಿಗೆ ಹೋಗಿ ಹಂಗ ಕೆಟ್ಟ ಬೇಸರಕತಿಪ್ಪ ಯಪ್ಪ ಇರಾಕ. ಆತು ಹಂಗಾರೆ ನಾವು ಮಠದ ಜಾತ್ರೆಗೆ ಬರ್ತೀವಂತ. ಮತ್ತೆ ಇಲ್ಲಿ ಏನು ಮಾಡ್ಬೇಕು ಬಿಡ್ಬೇ, ಬೆಂಗಳೂರು ಲೈಫ್ ಹಂಗೆ ಬಿಡ್ಬೇ. ಈಗ ಮತ್ತೆ ನಾನು ಆಫೀಸ್ಗೆ ಹೋಗ್ಬೇಕು, ಆಕಿನೂ ಹೋಗ್ಕಾಳ, ಮತ್ತೆ ಮನೆ ಹಂಗೆ. ಮತ್ತೆ ಏನು ಮಾಡಕ್ಕೆ ಆಗಂಗಿಲ್ಲವ. ಮತ್ತೆ ನಿಂಗೆ ಬೇಜಾರಾಕಿತ್ತನ ಟಿ ವಿ ಅದು ನೋಡ್ಕೊಂಡು ಕುಂತಿದ್ರಾಕಿತ್ತು. ಮತ್ತೆ ನೀನು ಎಷ್ಟಂತ ನೋಡ್ಬೇಕು ಟಿ ವಿ ಅಂತ ಅಂತೀಯಲ್ಲ, ಮತ್ತೆ ಏನು ಮಾಡಲಿ? ಗಂಡ ಐತಿ ಕೂಡ ದುಡಿಬೇಕಲ್ವೇ, ಮತ್ತೆ ಅಂದ್ರೆ ಜೀವನ ನಡಿತೈತಿ ಇಲ್ಲೇ. ಸ್ವಂತ ಮನೆ ಅನ್ನಕಷ್ಟ. ಅದಕ್ಕೆ ಒಂದ್ 4 ದಿನ ಸುಟ್ಟಿ ಮಾಡಿ ಬರ್ರಿ ನೀವ ಗಂಡ ಹೆಂಡತಿ ಊರ್ ಕಡೆ. ಆತು ಬೇ ಬರ್ತೀವಿ. ಅಂದಂಗ ಹಿಂಗ್ ಕೇತನಂತ ಏನ್ ತಿಕ್ಕೋಬೇಡಪ್ಪ. ಮತ್ತೀಗ ಇಬ್ರು ದುಡ್ಯಾಕ್ ಹೊಂಟೀರಿ, ಮಕ್ಕಳ ಮರಿದ ಏನಾರು ವಿಚಾರ ಮಾಡಿರ್ನ? ಮತ್ತೆ ಅಲ್ಲ ಮದುವೆ ಆಗಿನ ಮತ್ತೀಗ ನಿಂಗೆ ಗೊತ್ತಲ್ಲ, ನಮ್ಗಾರ ಏನ್ ಉಳಿತಪ್ಪ, ಇನ್ನು ಮೊಮ್ಮಕ್ಕಳನ್ನ ಆಡ್ಸ್ಕೊಂಡ್ ಕುಂದ್ರಬೇಕನ್ನೋ ಒಂದ್ ಆಸೆ. ಮಕ್ಕಳ ಮರಿದ ಏನ್ ವಿಚಾರ ಮಾಡಿರ್ನಿ ಇಲ್ಲ? ಅವ ಹಂಗೆ ಈಗ ಬೇಡ ಅಂತ ಅಷ್ಟೆ. ನೋಡ್ಪಾ, ಹಿಂಗೆ ಹೇಳ್ತೀನಂತ ತೆಪ್ಪಂತ ತಿಳ್ಕೊಳಕ್ ಹೋಗ್ಬಿಡ. ದೇವ್ರು ಕೊಟ್ಟಾಗ ಆಗ್ಬಿಡ್ಬೇಕಪ್ಪ. ನಾವು ಇದೇನ ಅಂತಾರಲ್ಲ ಪ್ಲಾನಿಂಗ್, ಅದು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಗುಳಿಗೆ ತಗೋತೇನೆ ಅಂತೇಳಿ ಇವೆಲ್ಲ ಏನು ಮಾಡಕ್ ಹೋಗ್ಬೇಡ್ರಿ. ಮುಂದೆ ಬೇಕಂದ ಮಕ್ಳು ಆಗುದಿಲ್ಲ. ಮತ್ತೆ ಅದಕ್ಕೆ ಏನು ದೇವ್ರು ಕೊಟ್ಟಾಗ ಪಟಕ್ಕನ ಒಂದು ಹಡ್ಕೊಂಡು ಗಟ್ಟಿ ಆಗ್ಬಿಟ್ರೆ ಮುಗಿದು ಚಿಂತಿ ಬಿಡ್ತೈತಿ. ಇನ್ನೊಂದು ಯಾವಾಗಾರ ಯಾಕೆ ಆಗ್ಬಲ್ತಕ್ಕ ಹೆಣ್ಣ ಗಂಡ ಯಾವ್ದ ಒಂದು ಒತ್ತ ಏನು ಒಟ್ಟ. ಅದಕ್ಕೆ ನಾ ಏನಂತೀನಿ, ಮಕ್ಳು ಮರಿ ನಿಂತಂದ್ರೆ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿಪ್ಪ. ಎಷ್ಟು ಮಂದಿ ಪಾಪ ಮಕ್ಕಳಿಗೋಸ್ಕರ ಹಂಬ್ಲಸ್ ತರ್ಕೋತೇನೆ. ಅದಕ್ಕೆ ಏನು ಗುಳಿಗೆ ಔಷಧ ತಗೊಳಕ್ ಹೋಗ್ಬೇಡ್ರಿ. ಒಂದು ಯೋಚನೆ ಮಾಡ್ರಿ, ಒಂದು ಕೂಸಾದ್ರೆ ಚಲೋ ಆಕಿತ್ತೆ. ನಾ ಅದೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಅದಾತಂದ್ರೆ ಹೆಂಗಪ್ಪ ನಮ್ ಕೆಲ್ಸದ ಅಂತೇಳಿ ಏನಿಲ್ಲ, ನಾ ಅದೇನ್ ನೋಡ್ಕೊಂತೀನಿ. ಅದನ್ನ ಚಂದಾಗಿ ಹೌದಲ್ಲ ಹಂಗ ಜಾಪನ್ ಜೊತೆ ಎಲ್ಲ ಮಾಡ್ತೇನೆ. ನಿಮ್ ದುಡ್ಮಿ ನೀವು ನೋಡ್ಕೋಬಹುದು. ಮತ್ತೆ ಒಟ್ ನನಗೊಂದು ಹಡ್ದು ಕೊಡ್ರಿ. ಆತು ಬೇ, ನೀ ಇರ್ಬೇಕಾರೆ ನಾ ಯಾಕೆ ಚಿಂತೆ ಮಾಡ್ಲಿ? ಹಾ ಸರಿ, ಅಷ್ಟ್ ಮಾಡ್ಬೇಡ. ಹಂಗಾರೆ ಏನ ನನ್ನ ಬಿಟ್ಟು ಬಂದ್ಬಿಡ್ತೀಯಪ್ಪ? ಹಂಗಾರೆ ಕಾರ್ ಗಡ್ಯಾಗ ಒಯ್ದು ಆತು ತಗೋಬೇ ಹಂಗಾರ. ಸಂಜೆ ಹೋಗುಂತ ಸ್ವಲ್ಪ ತಂಪಾಗ್ಲಿ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಬಿಟ್ಟು ಬರ್ತೀನಿ ತಗೋಬೇ. ಆತಪ್ಪ. ನಾನು ಹಂಗಾರ ಒಂಚೂರು ಎಲ್ಲ ಅರ್ಬಿ ಗಿರ್ಬಿ ಹೊಂದಿಸ್ಕೊಂತೇನೆ, ನಾಳೆ ಹೋಗೋಣಂತ.